ಎಲ್ಲರೂ 2 ರಾಜರು 18-28 ವಾಕ್ಯವನ್ನು ತೆಗಿರಿ. ಹಳೆ ಒಡಂಬಡಿಕೆ 2 Kings 18 chapter 28 verses. 2 ಅರಸುಗಳು 18ನೇ ಅಧ್ಯಾಯ 28ನೇ ವಾಕ್ಯ. ನಾನು ಓದ್ತೀನಿ, ಕೇಳ್ರಿ ಎಲ್ಲರೂ. ಅಶೂರದ ಮಹಾರಾಜನ ಮಾತನ್ನು ಕೇಳಿರಿ. ಇಲ್ಲಿ ವಾಕ್ಯ ಓದಕ್ಕೆ ಮುಂಚೆ ನೀವು ಅರ್ಥ ಮಾಡ್ಕೋಬೇಕು. ಏನಂದರೆ, ಸೈತಾನನು ಬಂದು ದೇವರಿಗೆ ಹೇಳುವಂಥದ್ದು, ದೇವ್ರು ಹೇಳ್ದಂಗೆ ಸೈತಾನ ಕೇಳಬೇಕು. ಇಲ್ಲಾಂದರೆ ಸೈತಾನನು ಪರಿಶುದ್ಧಾತ್ಮನಿಗೆ ಬೋಧಿಸುವಂಥದ್ದು. ಪರಿಶುದ್ಧಾತ್ಮ ಹೇಳ್ದಂಗೆ ಸೈತಾನ ಕೇಳಬೇಕು. ಇಲ್ಲಿ ಸೈತಾನನ ಒಬ್ಬ ಮನುಷ್ಯ, ಸೈತಾನನ ಒಳಗೊಂಡಿರುವ ಮನುಷ್ಯ. ಅಂದರೆ ದೇವ್ರನ್ನ ನಂಬದೇ ಇರೋರೆಲ್ಲ ದೇವರ ಸೈತಾನ ಅವ್ರನ್ನ ಆಳ್ವಿಕೆ ಮಾಡ್ತಾನೆ. ಅವನು ಬಂದು, ಸೈತಾನನ ಮನುಷ್ಯ ಬಂದು ದೇವರ ಮಗನಿಗೆ ತಪ್ಪಾಗಿ ಬೋಧಿಸ್ತಾನೆ. ದೇವ್ರನ್ನ ಆಧಾರ ಪಡಬೇಡ, ಅವನ ನಂಬಬೇಡ ಅಂತೇಳಿ. ಅದೇ ವಾಕ್ಯ ಓದೋದು. ಅದನ್ನ ಓದಾದ್ಮೇಲೆ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಎಲ್ಲ ಗಮನ ಇಟ್ಟು ಕೇಳ್ರಿ. ಅಶೂರ ಅಂದರೆ ಸೈತಾನನು. ಅಶೂರದ ಮಹಾರಾಜನ ಮಾತನ್ನು ಕೇಳಿರಿ. ಅವನು ಹೇಳ್ತಾನೆ, ಒಂದು ಕೆಟ್ಟ ರಾಜ ಇಸ್ರೇಲ್ ದೇಶದ ಹಿಜ್ಕೀಯನಿಂದ, ಇಸ್ರೇಲರ ರಾಜನ ಬಂದು ಹಿಜ್ಕೀಯನು ಅವನಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತೆಲ್ಲ ಗಮನ ಇಟ್ಟು ಕೇಳ್ರಿ. ಅಸುರದ ಮಹಾರಾಜನ ಮಾತನ್ನು ಕೇಳಿರಿ. ಅವನು, ಆ ರಾಜ ಬಂದ್ಬಿಟ್ಟು ಇಸ್ರೇಲರ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ನೀವು ನನ್ನ ಮಾತು ಕೇಳ್ರಿ, ಹಿಜ್ಕೀಯನ ಮಾತನ್ನು ಕೇಳಬೇಡ್ರಿ. ಏನಂದ್ರೆ, ಅವನು ನಿಮಗೆ ಹಿಜ್ಕೀಯನಿಂದ ಮೋಸ ಹೋಗಬೇಡಿರಿ, ಹಿಜ್ಕೀಯನಿಂದ ಮೋಸ ಹೋಗಬೇಡ್ರಿ. ಇವನು ಯಾರ ಎಲ್ಲಿಂದ ಬಂದವನು, ಇವನು ಮಾತು ಹೇಳ್ತಾ ಇದ್ದಾನೆ. ಅವನು ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸಲಾರನು. ನಾನು ಯುದ್ಧಕ್ಕೆ ಬರ್ತಾ ಇದ್ದೀನಿ, ಹಿಜ್ಕೀಯನು ಬಂದು ಯುದ್ಧ ಮಾಡಿದ್ರೆ ಅವನು ಸೋತಾಗ್ತಾನೆ. ನನ್ನ ಕೈಯಿಂದ ಹಿಜ್ಕೀಯನನ್ನ ಯಾರು ಬಿಡ್ಸಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ಹಿಜ್ಕೀಯನು ನಿಮಗೆ ಯೆಹೋವನನ್ನು ನಂಬಿರಿ, ಆತನು ನಿಮ್ಮನ್ನು ಹೇಗೋ ರಕ್ಷಿಸುವನಂತ ಅವನು ಹೇಳ್ತಾನೆ. ನೋಡ್ರಿ, ಅವನು ಏನು ಹೇಳ್ತಾನೋ ಅದನ್ನು ಅವನೇ ಹೇಳ್ತಾನೆ ಸೈತಾನ. ಯೆಹೋವನನ್ನು ನಂಬಿರಿ, ಅವನು ನಮ್ಮ ಅಶೂರ ದೇವರಿಂದ ರಕ್ಷಿಸ್ತಾನಂತ ಹೇಳ್ತಾನೆ. ಈ ಪಟ್ಟಣವು ಅಶೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದರೆ ಅವನಿಗೆ ಕುಯ್ಗೊಡಬೇಡಿರಿ. ಇಸ್ರೇಲಿಗೆ ಒಬ್ಬ ರಾಜ ಇದ್ದಾನೆ, ಅವನ ಹೆಸರು ಹಿಜ್ಕೀಯನು. ಅವನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಈ ಅಶೂರದ ರಾಜ ಬಂದ್ಬಿಟ್ಟು ಇಸ್ರೇಲ್ ಪ್ರಜೆಗಳಿಗೆ, ಇಲ್ಲಿ 27ರಲ್ಲಿ 28ರಲ್ಲಿ ಬಂದು ನೋಡಿದ್ರೆ, ಗೋಡೆಯ ಮೇಲೆ ನಿಂತಿರುವವರಿಗೆ ಯೂದಾಯ ಭಾಷೆಯಲ್ಲಿ ಅಶೂರನು, ಗೋಡೆ ಮೇಲೆ ನಿಂತಿರ ಇಸ್ರೇಲ್ ಜನಗಳಿಗೆ ಅಶೂರ ರಾಜನೇ ಬಂದು, ನಾನು ಯುದ್ಧಕ್ಕೆ ಬರ್ತಾ ಇದ್ದೀನಿ, ಯುದ್ಧಕ್ಕೆ ಬಂದರೆ ನನ್ನ ವಶಕ್ಕೆ ನೀವು ಆಗ್ತೀರಾ. ಆದರೆ ಹಿಜ್ಕೀಯನು ಹೇಳ್ತಾನೆ, ಯೆಹೋವನನ್ನು ನಂಬಿರಿ, ಅವನ ಕೈಗೆ ವಶವಾಗುವುದಿಲ್ಲ, ದೇವರು ಹೇಗೋ ನಮ್ಮನ್ನು ರಕ್ಷಿಸ್ತಾರಂತ ಹೇಳ್ತಾನೆ. ಅವನ ಮಾತನ್ನು ಕೇಳಬೇಡ್ರಿ. ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ಹೋಗೋಣ. ಸುದ್ದಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಸೈತಾನನ ಮಾತುಗಳನ್ನು ಕೇಳದಾಗೆ ನಿನ್ನ ಮಾತನ್ನು ಕೇಳಿ ನಡೆಯೋದಕ್ಕೆ ಪರಿಶುದ್ಧಾತ್ಮವನ್ನು ಪ್ರೇರೇಪಿಸಿ ನಡೆಸಿರಿ. ನಿನ್ನ ಸೃಷ್ಟಿಕರ್ತನು ಅವನು. ಸೈತಾನ್ ಬಂದು ಒಂದು ದೇವದೂತ, ನೀನು ನಿನ್ನ ಮುಂದೆ ನಿಂತಿರುವವನು, ನಿನಗೆ ಸೇವೆ ಮಾಡುವನು. ಈ ದೇವದೂತರುಗಳೆಲ್ಲ ನಮಗೆ ಸೇವೆ ಮಾಡಕ್ಕೆ ಇಟ್ಟಿದ್ದೀರ. ಅದರಲ್ಲಿ ಒಬ್ಬ ನಿನಗೆ ಅವಿದ್ಯನಾಗಿ ಈಗ ನಮ್ಮನ್ನು ಅವನ ವಶಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನಿಂದ ಜಯಿಸಲು ಪರಿಶುದ್ಧಾತ್ಮನ ಸಹಾಯ ಮಾಡಿ. ನಿಮ್ಮ ಮಾತನ್ನು ಕೇಳಿ ಆತ್ಮಕ್ಕೆ ಶರೀರಕ್ಕೆ ಬಲ ಕೊಡ್ರಿ. ನೀನು ಮಾತಾಡ್ರಿ, ಕಾರ್ಯ ಮಾಡ್ರಿ, ಕ್ರಿಯೆ ಮಾಡ್ರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇವತ್ತಿನ ದಿನದಲ್ಲಿ ದೇವರು ಮಾತಾಡ್ತಾ ಇರೋದು, ವಾಕ್ಯ ಭಾಗದಲ್ಲಿ ನಮ್ಮ ಮಾತಾಡ್ತಿರೋದು ಏನಂದರೆ, ಪೂರ್ತಿಯಾಗಿ ನಾವು ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ಅವರ ಕಂಟ್ರೋಲಲ್ಲಿ ಇರಬೇಕು. ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳೆದಿರಬೇಕು. ಇಲ್ಲಿ ಇವನು ಆಲ್ರೆಡಿ ನಾವು ಈ ವಾಕ್ಯ ಭಾಗವನ್ನು ಓದಿದ್ವಿ. ಅಶೂರನು ಇಸ್ರೇಲರ ಗೋಡೆ ಮೇಲೆ ನಿಂತಿರೋರು ಎಲ್ಲರಿಗೂ ಭಯ ಹುಟ್ಟಿಸೋದಿಕ್ಕೆ ಮಾತಾಡ್ತಾನೆ. ಭಯ ಫಸ್ಟು ಹೃದಯ ತ್ರಾಳದಲ್ಲಿ ಭಯ ಬರೋದಿಕ್ಕೆ, ಭಯದಿಂದ ಅವರು ತನ್ನ ವಶ ಮಾಡ್ಕೊಳ್ಳೋದಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಆದರೆ ಇವನು ಹಿಜ್ಕೀಯ ಮಾಡಿದ್ದು ಏನಂತ ಹೇಳಿದ್ರೆ, ಇವನು ಭಯ ಪಡಿಸಿದ್ರೆ ಅವನು ಭಯ ಪಡಲಿಲ್ಲ. ಅವನು
ಏನು ಮಾಡ್ತಾನೆ, ಈ ಸಮಸ್ಯೆಯಿಂದ ಭಯ ಪಡೆದ ಹಾಗೆ ಹೆಂಗೆ ಬಿಡುಗಡೆ ಆಗೋದಂತೇಳಿ ಅವನು ದೇವರನ್ನ ಆದುಕೊಳ್ತಾನೆ. ಇನ್ನೊಬ್ಬರು ರಾಜರಾಗಲಿ, ಸ್ವಂತ ಮೈಂಡಿಂದ, ಸೈನಿಕರಿಂದ, ಸ್ವಂತ ಆಲೋಚನೆಯಿಂದ, ಸ್ವಂತ ಬಲದಿಂದಾಗಲೂ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಬೇರೆ ರಾಜರನ್ನು ಆಧಾರ ಪಟ್ಟಿಲ್ಲ. ಪೂರ್ತಿಯಾಗಿ ದೇವ್ರ ಹತ್ರ ಸರೆಂಡರ್ ಆಗಿ ಅವನೊಂದು ಲೆಟರ್ ಕಳಿಸ್ತಾನೆ. ಅಶ್ಶೂರ ರಾಜನು ಹಿಜ್ಕೀಯಗೆ ಆ ಲೆಟರ್ನ ತಗೊಂಡೋಗಿ ದೇವ್ರ ಪಾದದಲ್ಲಿ ಇಟ್ಟುಬಿಟ್ಟು ಪ್ರೇಯರ್ ಮಾಡ್ತಾನೆ. ಅರ್ಥ ಆಗ್ತಿದೆ ಮೆಸೇಜು? ಭಯ ಹುಟ್ಟಿಸ್ತಾನೆ ಸೈತಾನ್ ನಮಗೆ. ಫಸ್ಟ್ ಹುಟ್ಟಿಸೋದೇ ಅವನು ಭಯ ಪಟ್ಟರೆ ಸಾಕು, ನರಕಕ್ಕೆ ಹೋಗ್ಬಿಡ್ತೀವಿ. ಪ್ರಕಟಣೆ 21:8, ಭಯ ಪಡೋರು ನರಕಕ್ಕೆ ಹೋಗ್ತೀವಿ. ಭಯ ಬಂದು ಸೈತಾನು. ಫುಲ್ ಫೈತ್ ಇನ್ಕ್ರೀಸ್ ಆಗ್ತಾ ಇರಬೇಕು ನಮಗೆ. ಅದು ದೇವರದು. ನಮ್ಮಲ್ಲಿ ಭಯ ಇದೆಯಾ, ವಿಶ್ವಾಸ ಇದೆಯಾ ನೋಡಬೇಕು. ಇವನು ಅಶುರ ರಾಜ ಬಂದ್ಬಿಟ್ಟು ಯುದ್ಧ ಮಾಡೋದಕ್ಕಿಂತ ಮುಂಚೆ ಭಯಪಡಿಸ್ತಾ ಇದ್ದಾನೆ ಎಲ್ಲರನ್ನು. ಅವನ ಕೆಲಸ ಏನಂದ್ರೆ ಇವರಿಗೆ ಭಯ ಹುಟ್ಟಿಸೋಣ ಅಂತೇಳಿ ಭಯ ಹುಟ್ಟಿಸ್ತಾ ಇದ್ದಾನೆ. ಯಾವ ಥರ ಭಯ ಹುಟ್ಟಿಸ್ತಾ ಇದ್ದಾನೆ? ಯುದ್ಧ ಮಾಡ್ದಂಗೆ ದೇವ್ರನ್ನ ಆಧಾರ ಮಾಡ್ರಿ, ಹಿಜ್ಕೀಯ ಹೇಳ್ತಾನೆ, ಅವನ್ನ ನಂಬ್ರಿ, ಪ್ರಾರ್ಥನೆ ಮಾಡ್ರಿ, ಬಿಡುಗಡೆ ಮಾಡ್ತಾನೆ ಅಂತ ಹೇಳ್ತಾನೆ, ನಂಬಬೇಡ್ರಿ ಅಂತೇಳಿ ಫಸ್ಟ್ ಭಯ ಹುಟ್ಟಿಸ್ತಾ ಇದ್ದಾನೆ. ಭಯ ಪಟ್ಟರೆ ಮನುಷ್ಯ ಔಟು. ಎಲ್ಲರೂ ಹೇಳ್ತಾರೆ ಆ ಥರ ಪಟ್ಟು ಡಿಸಿಷನ್ ತಗೊಂತಾರಲ್ಲ, ಅದು ಔಟು. ಸ್ವಲ್ಪ ದಿನ ಆದಮೇಲೆ ಬುದ್ಧಿ ಬಂದಮೇಲೆ ಅಯ್ಯೋ ಆ ಥರದಲ್ಲಿ ಡಿಸಿಷನ್ ತಗೊಂಡಲ್ಲ ಅಂತಾರೆ. ಕೋಪದಲ್ಲಿ ಡಿಸಿಷನ್ ತಗೊಂತಾರೆ. ಜ್ಞಾನ ಇರುತ್ತೆ. ಆ ಜ್ಞಾನ ಬರೋದಕ್ಕೆ ಫೇತ್ ಇನ್ಕ್ರೀಸ್ ಆಗುತ್ತೆ. ವಿಶ್ವಾಸ ಬೆಳೆದಿದ್ದಾಗ ಜ್ಞಾನವಾಗಿ ತೀರ್ಮಾನ ತೆಗೆಯೋರು ಯಾವ ಸಮಸ್ಯೆಗೆ ಒಳಗಾಗೋದಿಲ್ಲ. ಅದನ್ನೇ ಹಿಜ್ಕೀಯ ರಾಜ ಮಾಡಿದ್ದು. ಭಯ ನಮಗೆ ಸೈತಾನ್ ಹುಟ್ಟಿಸ್ತಾನೆ. ಅವನಿಗೆ ಅಧೀನವಾಗದಾಗೆ ಅವನು ಯಾವಾಗಲೂ ಭಯವಾಗಲಿ, ಚಂಚಲ ಮನಸ್ಸಾಗಲಿ, ಕೋಪವಾಗಲಿ, ಯಾವುದೇ ಒಂದು ಒಂಥರ ಹೃದಯದಲ್ಲಿ ವೈಯಕ್ತಿಕವಾಗಿ ಏನು ಗಾಬರಿಗೊಳ್ಳೋದಾಗಲಿ, ಕಳವಳಗೊಳ್ಳೋದಾಗಲಿ, ಏನೋ ಈ ಥರ ಬಂತಲ್ಲ, ಈ ಸಮಸ್ಯೆ ಬಂದಿದೆಯಲ್ಲ, ಇವಾಗ ನಾವು ಹೆಂಗೆ ಮೇಲಕ್ಕೆ ಬರೋದಂತೇಳಿ ಅವಿಶ್ವಾಸ ಆಗಲಿ, ಅವನ ಹೃದಯದಲ್ಲಿ ಸೈತಾನ ಹುಟ್ಟಿಸುವಂಥ ಯಾವುದೇ ಕಾರ್ಯಕ್ಕೂ ಅವನ ಹೃದಯದಲ್ಲಿ ಸ್ವಲ್ಪನೂ ಜಾಗ ಕೊಡ್ತಿಲ್ಲ ಅವನು. ಅದನ್ನು ನೀವು ಓದ್ರಿ ಮನೆಯಲ್ಲಿ 18-19 ಓದ್ರಿ, 2 ಕಿಂಗ್ಸ್. ಅದರಲ್ಲಿ ಇವನು ಭಯಪಡಿಸ್ತಾನೆ ಅವನು. ಆದರೆ ಇವನು ಯಾವುದಕ್ಕೂ ಭಯಪಡದಾಗೆ 19-14 ನೋಡ್ರಿ, 2 ಕಿಂಗ್ಸ್ 19-14 ಒಂದು ಲೆಟರ್ ಕಳಿಸ್ತಾನೆ. ಆ ಲೆಟರ್ ತಗೊಂಡೋಗಿ ದೇವ್ರ ಪಾದದಲ್ಲಿ ಇಟ್ಬಿಟ್ಟು ಹಿಜ್ಕೀಯನ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಅವನಿಗೆ, ಕೆರೂಬಿನರ ಮೇಲೆ ಆಸೀನನಾಗಿರುವ ಆತನೇ, ಇಸ್ರೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕವನ್ನು ಉಂಟು ಮಾಡಿದವನು ನೀನೇ. ಇದು ಪೂರ್ತಿ ಪ್ರೇಯರ್ ಮಾಡ್ತಾರೆ. ಇದು ಸುಮ್ಮನೆ ನಿಮಗೆ ಓದಿ ಹೇಳಿದೆ. ಭಯ ಹುಟ್ಟಿಸ್ತಾರೆ. ಆದರೆ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಯ ಹುಟ್ಟಿಸಿದ್ರೆ ಭಯ ಪಡೆದ ಹಾಗೆ ಆ ಲೆಟರ್ನ ತಗೊಂಡೋಗಿ ದೇವರ ಸನ್ನಿಧಾನದಲ್ಲಿ ಇಟ್ಟುಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೃಷ್ಟಿಕರ್ತನೆ, ಈ ರೀತಿ ಅವನು ನಮಗೆ ವಿರೋಧವಾಗಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಮೂರನೇದಾಗಿ ನಾವು ನೋಡಿದ್ರೆ 19:35 ತೆಗೆದು ಎಲ್ಲರೂ ಓದೋಣ. ಎಲ್ಲರೂ ತೆಗಿರಿ. 432 ಪೇಜ್ ನಂಬರ್, ಹಳೆ ಒಡಂಬಡಿಕೆ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು, ನೋಡ್ರಿ ಇವನು ಪ್ರೇಯರ್ ಮಾಡಿದ ತಕ್ಷಣ ಎಷ್ಟು ರಿಸಲ್ಟ್ ಸಿಗುತ್ತೆ. ಹೊರಟು ಬಂದು ಅಶೂರದ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಇವರು ದೇವದೂತರು ಮಾಡಿದ್ದು ಇವನಿಗೆ ಗೊತ್ತಿಲ್ಲ. ಯಾರಿಗೆ? ಹಿಜ್ಕೀಯ ರಾಜನಿಗೆ ಗೊತ್ತಿಲ್ಲ. ಅಲ್ಲಿ ಹೋದ್ರಿ 30ನೇದು. ಅಶೂರನು ಬೆಳಗ್ಗೆ ಎದ್ದು ನೋಡುವಲ್ಲಿ, ಅಶೂರರು ಬೆಳಗ್ಗೆ ಎದ್ದು, ಅದೇ ಅಶೂರದ ಜನಗಳು ಬೆಳಗ್ಗೆ ಎದ್ದು ನೋಡಿದ್ರೆ ಪಾಳೆಯ ತುಂಬ ಹೆಣಗಳಿದ್ದವು. ಆಗ ಅವರ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನೆವೆ ಪಟ್ಟಣವನ್ನು ಹೋಗಿ ಅಲ್ಲಿ ವಾಸಿಸಿದನು. ಭಯಪಟ್ಟು ಓಡಾಗಿ ಎದುರ್ಕೊಂಡು ಬೇರೆ ಕಡೆ ಓಡೋಗ್ಬಿಡ್ತಾನೆ. ಇವರು ಬಂದು ಪೂರ್ತಿಯಾಗಿ ಸಂಹರಿಸಿಬಿಟ್ಬಿಡ್ತಾರೆ. ಅವರನ್ನು ಕತ್ತಿಯಿಂದ ಕೊಂದು ಅರಬಟ್ ದೇಶಕ್ಕೆ ಓಡಿ ಹೋದನು. ಅವನಿಗೆ ಬದಲಾಗಿ ಅವನ ಮಗನಾದ ಎಸರ್ ಸಹೋದರನು ಅರಸನಾದನು.
3 ವಿಷಯ ನಾವು ತಿಳ್ಕೊತಾ ಇದ್ದೀವಿ. ಇದರಲ್ಲಿ ಮೊದಲನೇದಾಗಿ ಏನಂದರೆ ಫಿಯರ್. ಸೈತಾನ ನಮಗೆ ಭಯ ಹುಟ್ಟಿಸೋದೇ ಕೆಲಸ. ಭಾಳ ಜನ ಭಯಪಟ್ಟರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅವರು ಭಯಪಟ್ಟು ಕುಟುಂಬ ನಡ್ಸೋಕ್ಕಾಗದೆ ಅವರೇ ಓಡಿ ಹೋಗ್ಬಿಡೋದು, ಸಾಲಗಾರಿಗೆ ಆಗಲಿ ಕುಟುಂಬದ ಸಮಸ್ಯೆಗಾಗಲಿ ಡೈವರ್ಸ್ ಕೊಡೋದು. ಏನಾದರೂ ಸಮಸ್ಯೆ ಬಂದರೆ ಅದನ್ನು ನಿಭಾಯಿಸೋದಕ್ಕೆ ಆತ್ಮಿಕ ಶಕ್ತಿ ಇಲ್ಲದೆ ಅವರು ಭಯದಿಂದ ತೀರ್ಮಾನ ತಗೊಂತಾರೆ. ಯಾಕಂದರೆ ಅದನ್ನು ನಿಭಾಯಿಸೋದಕ್ಕೆ ಅವರಿಗೆ ಆತ್ಮಿಕದಲ್ಲಿ ಬಲವಿಲ್ಲ. ಅದು ಹಿಜ್ಕೀಯನಿಗೆ ಆ ರೀತಿ ಅಲ್ಲ, ಅವನು ಬಲ ತಗೊಂಡ, ಭಯಂಕರ ಪವರ್ಫುಲ್ ಆಗಿ ದೇವ್ರ ಮೇಲೆ ಆಧಾರಪಟ್ಟಿದ್ದ. ಈ ದಿನದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ಈ ರೀತಿ ಸಮಸ್ಯೆಗಳು ಬಂದರೆ ಬುದ್ಧಿ ಇಲ್ಲದ ಹಾಗೆ ನಾವೇನು ಮಾಡ್ತೀವಿ, ಬುದ್ಧಿ ಇಲ್ಲದ ಹಾಗೆ ತಪ್ಪುಗಳು ಮಾಡ್ತಾ ಇರ್ತೀವಿ. ಹಿಜ್ಕೀಯನ ಉದಾಹರಣೆ ತಗೊಂಡು ನಾವು ಪ್ರಸಂಗವನ್ನು, ದೇವರ ವಾಕ್ಯವನ್ನು ಕೇಳೋಣ. ನಮಗೆ ಪಾಪದಲ್ಲೇ ಇರ್ತೀವಿ, ಆವಾಗ ಭಯದಲ್ಲೇ ಜೀವಿಸ್ತಾ ಇರ್ತೀವಿ. ಪಾಪದಲ್ಲಿ ಇರೋದರಿಂದ ನಮಗೆ ಅಷ್ಟೇನು ಆತ್ಮಿಕದಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಅದರಿಂದ ನಾವು ದೇವರ ಕಡೆಗೆ ಬರೋದಕ್ಕೆ ಒಂದು ಶೋಧನೆಯನ್ನು ಅನುಮತಿಸ್ತಾರೆ. ದೇವ್ರ ಕಡೆ ಬರೋದಕ್ಕೆ ನೋಡ್ರಿ, ನಾವು ಕೆಟ್ಟ ದಾರಿಯಲ್ಲಿ ನಡೀತಿರ್ತೀವಲ್ಲ, ಎಲ್ಲ ಗಮನ ಇಟ್ಟು ಕೇಳ್ರಿ. ಆವಾಗ ಇವನ್ನ ಹೇಗಾದ್ರೂ ಮಾಡಿ ಒಂದು ಕಷ್ಟ ಕೊಡ್ತಾರೆ. ಓಹೋ, ಈ ಕಷ್ಟದಿಂದ ದೇವ್ರ ಕಡೆಗೆ ಬರಲಿ ಅಂತ ನಾವೇನು ಮಾಡ್ತೀವಿ, ಆ ಕಷ್ಟ ಬಂದಾಗ ಮನುಷ್ಯರನ್ನ ನೋಡೋದಾಗಲಿ, ಉದಾಹರಣೆಗೆ ಪೊಲಿಟಿಕಲ್ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತೇಳಿ ಒಂದು ಸೇವಕರಿಗೆ ಪ್ರಾಬ್ಲಮ್ ಬಂದರೆ ಅವರು ದೊಡ್ಡ ಅಧಿಕಾರಿಗಳನ್ನ ನೋಡೋದಾಗಲಿ, ರಕ್ಷಣೆ ವೇದಿಕೆಗಳನ್ನ ಹುಡುಕೋದಾಗಲಿ, ಈ ರೀತಿ ಮಾಡಿದಾಗ ದೇವ್ರೇನು ಮಾಡ್ತಾರೆ, ಈ ರೀತಿ ಅವನು ಪಾಪದಲ್ಲಿದ್ದಾನೆ, ಕಷ್ಟ ಕೊಟ್ಟರೆ ನನ್ನ ಕಡೆಗೆ ಬರ್ತಾನೆ, ಯಾವ ರೀತಿ ಈಚೆಗೆ ಉಪವಾಸ ಇದ್ದು ಅದು 3 ಇದೆ ಹಿಜ್ಕೀಯದು. ಭಯ ಹುಟ್ಟಿಸ್ತಾನೆ, ಅವನು ಭಯ ಪಡಲಿಲ್ಲ, ಅವನು ಧೈರ್ಯವಾಗಿದ್ದು ದೇವರ ಪಾದಸಮದಲ್ಲಿ ಪ್ರೇಯರ್ ಮಾಡಿದ್ರು. ಲಾಸ್ಟಲ್ಲಿ ದೇವರು ಜಯ ಕೊಟ್ಟರು. ಇವನೇನು ಯುದ್ಧ ಮಾಡಿಲ್ಲ, ದೇವದೂತರು ಬಂದು ಎಲ್ಲರನ್ನು ಸಂಹರಿಸಿ ಜಯ ಕೊಟ್ಟರು. ಆ ರೀತಿ ನಮ್ಮ ಜೀವಿತದಲ್ಲಿ ದೇವರು ಆ ರೀತಿ ಮಾಡ್ತಾರೆ. ಇವಾಗ ನಾವು ಪಾಪದಲ್ಲಿದ್ದಾಗ ಹೇಗಾದರೂ ಮಾಡಿ, ಹಿಜ್ಕೀಯನ ಸ್ವಭಾವ ನಮ್ಮಲ್ಲಿ ಇಲ್ಲದೆ ಇದ್ದಾಗ, ಪಾಪದಲ್ಲಿದ್ದಾಗ ದೇವ್ರ ಕಡೆ ಬರೋದಕ್ಕೆ ಒಂದು ಶೋಧನೆಯನ್ನು ಕೊಡ್ತಾರೆ. ಒಂದು ತಾಯಿ ಹೇಳಿದ್ರು, ನನ್ನ ಮಗನ ಸೇವೆಗೆ ಕರಿತಾನೇ ಇದ್ರು, ಅವನು ಎಷ್ಟು ಹೇಳಿದ್ರು ಸೇವೆಗೆ ಬರ್ದಂಗೆ ಪಾಪದಲ್ಲೇ ಕುಡ್ಕೊಂಡು ಪಾಪದಲ್ಲೇ ಇದ್ದ, ಲಾಸ್ಟಲ್ಲಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ ಅಂತ. ಅವರೇ ಕ್ವಶನ್ ಹೇಳ್ತಾರೆ, ಅವರೇ ಆನ್ಸರ್ ಹೇಳ್ತಾರೆ. ಅದೇ ಇದು ಒಂದು ಉದಾಹರಣೆ, ಎಲ್ಲನೂ ಇದೇ ರೀತಿ ಅಂತಲ್ಲ. ಯಾರೋ ಒಬ್ಬರು ದೇವ್ರ ಕಡೆಗೆ ಸೇವೆಗೆ ಅಂತ ಆದ್ರೂ ಸರಿ, ಸೇವೆ ಇಲ್ಲದ ಹಾಗೆ ಲೋಕದಲ್ಲಿ ಜೀವನ ಮಾಡ್ತಿರೋರಾಗಲಿ, ದೇವ್ರ ಕಡೆಗೆ ಬರಲಿ. ಕಷ್ಟ ಬಂದಾಗ ದೇವ್ರ ಹತ್ರ ಹುಡುಕಿ ಬಂದಾಗ, ಹಿಜ್ಕೀಯನು ಹೀಗೆ ಕಷ್ಟ ಬಂತು, ಯುದ್ಧ ಮಾಡಿದ್ರೆ ಸೋಲ್ತಾ ಇದ್ದ. ಅದರಿಂದ ಅವನು ಚಿಕ್ಕ ರಾಜ. ಅದರಿಂದ ಅವ್ರು ಯುದ್ಧಕ್ಕೆ ಬಂದಾಗ, ಸಮಸ್ಯೆಗಳು ನಮಗೆ ಬಂದಾಗ, ಸಮಸ್ಯೆ ಇವ್ರಿಗೆ ಕೊಟ್ಟಾಗ, ನನ್ನ ಜೊತೆಯಲ್ಲಿ ಇಲ್ಲ, ಇವರು ಪಾಪದಲ್ಲಿದ್ದಾರೆ, ಮುಳುಗಿದ್ದಾರೆ, ಇವರು ಅಶುದ್ಧದಲ್ಲಿದ್ದಾರೆ, ಒಂದು ಸಮಸ್ಯೆ ಕೊಡೋಣ, ಈ ಸಮಸ್ಯೆ ಬಂದಾಗ ನನ್ನ ಕಡೆಗೆ ಬರ್ತಾರೆ ಅಂತ ಒಂದು ಸಮಸ್ಯೆಯನ್ನು ಕೊಡ್ತಾರೆ. ಆ ಸಮಸ್ಯೆ ಕೊಟ್ಟಾಗ ಟಕ್ ಅಂತೇಳಿ ಹುಷಾರಾಗಿ ಹಿಜ್ಕೀಯನಾಗಿ ದೇವ್ರ ಕಡೆಗೆ ಬಂದ್ಬಿಟ್ರೆ, ಪ್ರಾರ್ಥನೆ ಮಾಡಿದ್ರೆ ಹೇಗೋ ಸೆಕೆಂಡ್ ಅದು ದೇವ್ರ ಕಡೆ ಬರೋದು. ಭಯ ಬರುತ್ತೆ, ಸಮಸ್ಯೆ ಬರುತ್ತೆ, ಆವಾಗ ದೇವ್ರ ಕಡೆ ಬಂದಾಗ 3ನೇದು ಗುಡ್ ರಿಸಲ್ಟ್, ನಮಗೆ ಜಯ ಸಿಗುತ್ತೆ. ಆದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಪಾಪದಲ್ಲಿ ಇದ್ರೂ ಕೂಡ, ಸಮಸ್ಯೆಗಳು ಬಂದರೂ ಕೂಡ ಮಾಂಸದಲ್ಲಿ ಎದುರಿಸೋದಕ್ಕೆ ಹೋಗಿ ಅವರು ಎದುರಿಸೋಕ್ಕಾಗದ ಹಾಗೆ ಅದೇ ವ್ಯಾಧಿಗಳನ್ನ ತಗೊಂಡು, ಕುಟುಂಬದಲ್ಲಿ ಸಮಸ್ಯೆಗಳನ್ನ ತಗೊಂಡು ಜೀವನ ನರಕವಾಗಿ ಪಾತಾಳಕ್ಕೆ ಹೋಗ್ತಾರೆ ಸತ್ತು. 2ನೇ ಒಂದು ಗುಂಪಿದೆ, ಅವರು ಕರೆಕ್ಟಾಗಿ ನಡೀತಾ ಇರ್ತಾರೆ. ಒಂದು ಉದಾಹರಣೆಗೆ, ಈ ರಥ ಪಾಪ ಮಾರ್ಗದಲ್ಲಿದ್ದರು, ಅವ್ರನ್ನ ಶೋಧನೆ ಬಂದಾಗ ಸರಿ ಅಳಿದು ಹೋಗದಾಗೆ ದೇವ್ರನ್ನ ನಂಬಿಕೊಂಡ್ರು. ಆಗಲೂ ಒಂದು ಟೆಸ್ಟ್ ಬರುತ್ತೆ, ಇವನು ದೇವರಲ್ಲಿ ಎಷ್ಟು ವಿಧದಲ್ಲಿ ವಿಶ್ವಾಸದಲ್ಲಿದ್ದಾನೆ. ಆವಾಗ ಅವನ್ನ ಇಟ್ಟು ದೇವರು ಸ್ವಲ್ಪ ಕಾರ್ಯ ಮಾಡಬೇಕಾಗಿದೆ ವಿಶ್ವಾಸದಿಂದ. ಅವನ ಮೂಲಕವಾಗಿ ದೊಡ್ಡ ಯೇಸು ಸ್ವಾಮಿ ಮಹಿಮೆ ಹೊಂದಬೇಕಾಗಿದೆ ಲೋಕದಲ್ಲಿ. ಆವಾಗ ಅವನಿಗೆ ಏನು ಮಾಡ್ತಾರೆ, ದೇವರು ಸ್ವಲ್ಪ ಟೆಸ್ಟನ್ನು ಇಡ್ತಾರೆ. ಆ ಟೆಸ್ಟ್ ಇಟ್ಟಾಗ ಅದರಲ್ಲಿ ಪಾಸ್ ಆದಾಗ ಸ್ವಲ್ಪ ಬ್ಲೆಸ್ಸಿಂಗ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಹೈ ಲೆವೆಲ್ ಒಂದು ಮೆಟ್ಲು ಮೇಲೆ ಹೋಗ್ತೀವಿ.
ಪಾಪದಲ್ಲಿದ್ದಾಗಲೂ ಟೆಸ್ಟ್ ಕೊಡ್ತಾರೆ, ಶೋಧನೆ ಬರುತ್ತೆ ದೇವ್ರ ಕಡೆಗೆ ಬರೋದಿಕ್ಕೆ. ಸಂಪೂರ್ಣವಾಗಿ ದೇವರಲ್ಲಿದ್ದರೂ ಕೂಡ ಟೆಸ್ಟ್ ಬರುತ್ತೆ. ಆದರೆ ಪಾಪದಲ್ಲಿದ್ದಾಗ ನಮಗೆ ಟೆಸ್ಟ್ ಬಂದರೆ ನಮಗೆ ಧೈರ್ಯ ಇರೋದಿಲ್ಲ, ನಮಗೆ ಭಯ ಇರುತ್ತೆ, ಚಂಚಲ ಮನಸ್ಸಿರುತ್ತೆ, ಕಳವಳ ಇರುತ್ತೆ, ಆತ್ಮದಲ್ಲಿ ಶಕ್ತಿ ಇರೋದಿಲ್ಲ. ದೇವರಿದ್ದಾಗ ಎಷ್ಟೇ ಶೋಧನೆಗಳು ಬಂದರೂ ಕೂಡ, ಬೆಟ್ಟದಾಗಿ ಬಂದರೂ ಕೂಡ, ಆಲ್ರೆಡಿ ನಾವು ದೇವರಲ್ಲಿ, ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ, ಆತ್ಮದಲ್ಲಿ ಬಲ ಇರೋದರಿಂದ ಈಸಿಯಾಗಿ ಜಯಿಸ್ಬೋದು. ಜಯಿಸ್ತಾ 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 ಇದ್ದಾಗ ಓಹೋ, ಇವನಿಗೆ ಶೋಧನೆಗಳು ಕೊಟ್ಟಾಗ ಇವನು ಜಯಿಸ್ತಾನೆ, ಎದುರು ಸೈತಾನಿಗೆ ವಿರೋಧವಾಗಿ ನಿಂದಿರ್ತಾನೆ ಅಂತೇಳಿ ಹೆಚ್ಚಾದ ಆತ್ಮಗಳನ್ನ ಆದಾಯ ಮಾಡೋದಕ್ಕಾಗಲಿ, ಒಂದು ನಮ್ಮನ್ನ ಉನ್ನತವಾದ ಸ್ಟೇಜಿಗೆ ತರ್ತಾ ಇದ್ದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮೂಲಕ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ, ಶೋಧನೆಯನ್ನು ಜಯಿಸೋರು. ಇದರಲ್ಲಿ ಶೋಧನೆಗಳು ಬಂದಾಗಲೂ ಬಿದ್ದೋಗ್ತಾರೆ. ಉದಾಹರಣೆಗೆ ನಾವು ದಾವೀದನ್ನು ಕೂಡ ತಗೋಬಹುದು. ಸೌಲು ಹೇಳೋ ಮಾತು ಕೇಳೋದಿಲ್ಲ, ಅವನು ವಿಧೇಯತೆ ಇಲ್ಲ ಅಂತ ದಾವೀದನ್ನ ದೇವರು ಆರಿಸಿ ತೆಗೆದುಕೊಂಡ್ರು. ಅವನ ದೇವರ ಕಾರ್ಯ, ಪ್ರತಿಯೊಂದು ಸಮಸ್ಯೆ ಬಂದಾಗ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ರು, ಹಿಜ್ಕೀಯನಾಗಿ ಜಯ ಕೊಡ್ತಿದ್ರು. ನೀವು ಬೈಬಲ್ ಹೋದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ದೇವರ ಹತ್ರ, ಅವನು ಹೆಂಡ್ತಿ ಮಕ್ಕಳನ್ನ ಕರ್ಕೊಂಡೋದ್ರು ದೇವರ ಹತ್ರ ಬಂದ್ಬಿಟ್ಟು ನಾನು ಹೋಗ್ಲಾ ಬೇಡ ಅಂತಾರೆ. ಬೇರೆಯವರಾದ್ರು ಇದಾದ್ರೆ ದೇವ್ರ ಚಿತ್ತ ಇರುತ್ತೆ, ಯಾಕಂದ್ರೆ ಹೆಂಡ್ತಿ ಅಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡ್ರು ಪ್ರಾರ್ಥನೆ ಮಾಡ್ತಾರೆ. ನಾನು ಓದಿದ್ದೆ ಅದನ್ನ, ಒಂದ್ಸಲ ಓದಿದಾಗ ಅದು ಇದೇನಿದು ಹೆಂಡ್ತಿಗೆ ಆದ್ರೂ ಹೋಗಿ ಪ್ರೇಯರ್ ಮಾಡ್ತಾರಲ್ಲ, ಹೋಗಿ ಕಾಪಾಡುತ್ತಾನೆ, ದೇವ್ರ ಸಹಾಯ ಮಾಡ್ತಾರಲ್ಲ, ಹೆಂಡ್ತಿನ ಬಿಟ್ಬಿಡು ಅಂತ ಹೇಳ್ತಾರ ಅಂತ ಆ ರೀತಿ ಪ್ರೇಯರ್ ಮಾಡ್ತಿದ್ದಾರೆ. ಆದರೆ ಅವರು ಪಾಪ ಮಾಡಿದಾಗ ದಂಡಿಸಿದಾಗ ರಿಟರ್ನ್ ಬಂದ್ಬಿಡ್ತಾರೆ. ಅವರು ಆ ಪಾಪವನ್ನು ಅರಿಕೆ ಮಾಡ್ಕೊಂಡು ರಿಟರ್ನ್ ಬಂದು ಮತ್ತೆ ಉನ್ನತ ಸ್ಥಿತಿಗೆ ದೇವರು ತರ್ತಾರೆ. ಸ್ವಲ್ಪ ಜನ ಪಾಪ ಅದರಲ್ಲಿ ಪಾಪದಲ್ಲಿ ಮುಳುಗಿ ಹೋದವರು ಹೋದಂಗೆ. ಸಾಲಮೋನನ ಹೆಸರು ಬಂದು ಇಬ್ರಾಯರ್ ನೀತಿವಂತರ ಪಟ್ಟಿಯಲ್ಲಿ ಇಲ್ಲ. ಸಿಂಸೋನನು ಯಾವಾಗಲೂ ದೇವ್ರು ಹೇಳ್ದಂಗೆನೆ ಅವನು ಪಾಪದಲ್ಲಿರ್ತಾನೆ, ದೇವ್ರ ಕಡೆಗೆ ಬರಲಿ ಅಂತ ಶೋಧನೆಗಳು ಕೊಟ್ಟರು ಬರೋದಿಲ್ಲ. ಅದರಲ್ಲೇ ಮುಳುಗಿ 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 ಕಣ್ಣು ಕೀಳಲ್ಪಟ್ಟು ಅಳಿದೋಗ್ತಾನೆ. ನಾವು ದೇವರಲ್ಲಿ ಇದ್ದಾಗಲೂ ಟೆಸ್ಟ್ ಬರುತ್ತೆ. ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮನ್ನ ಇನ್ನೂ ಉನ್ನತವಾದ ಸ್ಥಿತಿಗೆ ತರಕ್ಕೆ. ಯಾಕಂದ್ರೆ ಚಿಕ್ಕ ಶಕ್ತಿ ಇರುತ್ತೆ. ಟೆಸ್ಟಲ್ಲಿ ಪಾಸ್ ಆದರೆ ಒಂದು ದೊಡ್ಡ ಕಾರ್ಯ ಮಾಡ್ಬೋದು ದೇವರಿಗೋಸ್ಕರ. ಭಯ ಇರೋದಿಲ್ಲ. ಒಂದು ಸೇವಕರು ಮೆಸೇಜ್ ಕೊಡ್ಬೇಕಾದ್ರೆ ಭಯ ಇಲ್ಲದೆ ಪ್ರಸಂಗ ಮಾಡೋದಕ್ಕೆ ಕೃಪೆ ಕೊಡ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಅವಾಗ ಅನ್ಕೊಂಡೆ ಧೈರ್ಯವಾಗಿ ಸತ್ಯ ಹೇಳಕ್ಕೆ. ಯಾಕಂದ್ರೆ ಇವಾಗ ಸತ್ಯ ಹೇಳಿದ್ರೆ ಯಾರು ಕೇಳ್ತಿಲ್ಲ. ಇವಾಗ ಇರೋ ಜನ್ರೇಷನ್ಗಳು ಅವರಿಗೆ ಹೆಂಗ್ ಬೇಕಾರಂಗೆ ಲೋಕದಲ್ಲಿ ಜೀವಿಸ್ತಾ ಇರ್ತಾರೆ. ದೇವರು ಬೇಕು, ಲೋಕನೂ ಬೇಕಂತಿರ್ತಾರೆ. ಮೀನ್ ತರ ನಾವು ಬದುಕಬೇಕು. ನೀರಲ್ಲಿದ್ದರೆ ದೇವರಲ್ಲಿ ಇದ್ದಾಗ ಇರುತ್ತೆ ರೋಷವಾಗಿ, ಭೂಮಿಗೆ ಬಂದು ಹಾಕಿದ ತಕ್ಷಣ ಸತ್ತೋಗ್ಬಿಡುತ್ತೆ, ನನಗೆ ಬೇಡ ಈ ಲೋಕ ಅಂತ ಹೇಳ್ಬಿಟ್ಟು. ಆ ರೀತಿ ನಾವು ದೇವರಲ್ಲಿ ಪ್ರಸನ್ನತೆಯಲ್ಲೇ ಇರಬೇಕು. ಲೋಕ ಬೇಡ, ಜೀವ ಹೋಗ್ಲಿ ಅಂತೇಳಿ ಕಳ್ಕೊಳ್ಳೋಕ್ಕೆ ಸಿದ್ಧರಾಗಬೇಕೆ ಹೊರತು ಇಲ್ಲ. ಅದರಿಂದ ಪಾಪದಲ್ಲಿ ಇದ್ದಾಗ ನಾವು ದೇವ್ರ ಕಡೆ ಬರೆಯೋಕ್ಕೆ ಶೋಧನೆ ಕೊಡ್ತಾರೆ. ದೇವ್ರ ಕಡೆಗೆ ಬಂದ ಮೇಲೆ ಏನಕ್ಕಪ್ಪ ಶೋಧನೆನೇ ಬೇಡ ಅಂದರೆ, ನೀನು ಅಲ್ಲೇ ಹಂಗೆ ಇರ್ತೀಯ, ಬೆಳೆಯೋದಿಲ್ಲ. ನಿನ್ನನ್ನು ಉನ್ನತವಾದ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕೆ ದೇವರು ಶೋಧನೆಯನ್ನು ಕೊಡ್ತಾರೆ. ಮೂರನೇದಾಗಿ ನಿನ್ನ ಬ್ಲೆಸ್ ಮಾಡ್ತಾ, ಮೊದಲನೇದು ಪಾಪದಲ್ಲಿದ್ವಿ, ದೇವ್ರ ಕಡೆ ಬಂದ್ಬಿಟ್ವಿ, ಅವಾಗ ಶೋಧನೆ ಕೊಟ್ಟು ಉನ್ನತವಾದ ಸ್ಥಿತಿಗೆ ತರ್ತಾರೆ. ಈ ಉನ್ನತವಾದ 3ನೇ ಸ್ಟೆಪ್ಪಿಗೆ ಹೋಗ್ಬಿಟ್ಟಿರ್ತೀವಿ ನಾವು. ಎಲ್ಲಿ 3ನೇ ಸ್ಟೆಪ್ಪಿಗೆ ಹೋಗಿರ್ತೀವಿ, ಚೆನ್ನಾಗಿ ಬ್ಲೆಸ್ಸಿಂಗಲ್ಲಿ ಇರ್ತೀವಿ. ಯಾಕಂದರೆ ಶೋಧನೆ ಪಾಪದಲ್ಲೂ ಇಲ್ಲ, ದೇವರಲ್ಲಿರ್ತೀವಿ, ಶೋಧನೆಯನ್ನು ಜಯಿಸಿ ಉನ್ನತವಾದ ಸ್ಥಿತಿಯಲ್ಲಿರ್ತೀವಿ. ಈ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಪಾಪಗಳು ಮಾಡೋದಕ್ಕೆ ಮತ್ತೆ ಶುರು ಹಚ್ಕೊಂತೀವಿ. ನಮಗೆ ಉನ್ನತವಾದ ಸ್ಥಿತಿ ಬಂದಾಗ ಏನು ಇಳ್ದೇವ್ರನ್ನ ನೋಡಿದ್ರೆ, ಅವ್ರನ್ನ ನೋಡಿದ ತಕ್ಷಣ ಏನು ಇವನು ನಮಗೆ ಒಂದು ಉದಾಹರಣೆಗೆ ಲೇಡೀಸ್ ತಗೊಳ್ಳೋಣ. ಅವರು ಒಂದು ಒಳ್ಳೆ ಸ್ಯಾರಿ ಹಾಕ್ಕೊಂಡಿರ್ತಾರೆ, ಅವರಿಗೆ ಅಷ್ಟು ವಿಧವಾದ ಡ್ರೆಸ್ಗಳು ಇರೋದಿಲ್ಲ. ಇವರು ಕುತ್ತಿಗೆಯಲ್ಲೆಲ್ಲ ಬಂಗಾರ ಹಾಕ್ಕೊಂಡಿರ್ತಾರೆ, ಕಿವಿಯಲ್ಲೆಲ್ಲ ಬಂಗಾರಗಳು ಹಾಕ್ಕೊಂಡಿರ್ತಾರೆ, ಕಾರಲ್ಲಿ ಬರ್ತಾರೆ. ಅದೇ ಬೇರೆಯವ್ರನ್ನ ನೋಡಿದಾಗ ಒಂದು ಕೀಳು ಮಟ್ಟದ ಒಂದು ಸ್ವಭಾವ ಬರುತ್ತೆ. ಆವಾಗ ಮತ್ತೆ
ದೇವರನ್ನು ಉಪಯೋಗಿಸಿದ್ರು ಕೂಡ ಒಂದು ಮುಳ್ಳನ್ನು ಇಡ್ತಾರೆ. ಅದು ನಾವು ಬೈಬಲಲ್ಲಿ ನಮಗೆ ಒಂದು ಸಲ ಪ್ರಸಂಗದಲ್ಲಿ ನಾವು ಕೇಳಿದ್ವಿ. ಪೌಲನಿಗೆ ಆ ರೀತಿ ಆಯಿತು. ಬೇಕಾದ್ರೆ ತೆಗೆದು ಆ ವಾಕ್ಯ ಬೇಕಾದ್ರೆ ಓದ್ರಿ. 2 ಕೊರಿಂಥಿಯರ್ 12:7 ತೆಗೆದು ಸ್ಪಷ್ಟವಾಗಿ ಓದ್ರಿ. 12:7 ನೋಡ್ರಿ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳುವುದಕ್ಕೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು. ನೋಡ್ರಿ, ಮೇಲೇನೂ ಒಂದು ರಹಸ್ಯಗಳನ್ನೆಲ್ಲ ದೇವರು ತಿಳಿಸ್ಕೊಡ್ತಾರೆ. ಹೊಗಳಿಕೊಳ್ಳಬಾರ್ದಂತೇಳಿ ತನ್ನಂತಾನೇ ಹೊಗಳಿಕೊಳ್ಳಬಾರ್ದು, ತನ್ನಂತಾನೇ ಅತಿಶಯ ಪಡಬಾರ್ದು. ಹೊಗಳಿಕೊಳ್ಳೋದು ಅತಿಶಯ ಪಡೋದು ಎರಡು ಈಗೋನೆ. ಇದಕ್ಕೋಸ್ಕರ ಅವನಿಗೆ ನಾನು ಚೆನ್ನಾಗಿ ಗೊತ್ತಾಗುತ್ತೆ, ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನು ದೂತರಲ್ಲಿ ಒಬ್ಬನನ್ನು ನನ್ನ ಬಳಿಗೆ ಕಳಿಸಿಕೊಟ್ಟನು. ನಿನಗೆ ಈಗೋ ಬರಬಾರ್ದು. ಉನ್ನತವಾದ ಸ್ಥಿತಿಯಲ್ಲಿದ್ದಾಗ ಬೇರೆಯವ್ರನ್ನ ಅಲ್ಪವಾಗಿ ನೋಡೋದು, ಹಣನ ಖರ್ಚು ಮಾಡೋ ಜ್ಞಾನ ಇರೋದಿಲ್ಲ, ಮತ್ತೆ ಪಾಪದಲ್ಲಿ ಹಣದ ಮೇಲೆ ಆಸೆ, ಈಗೋ ಮಾಡೋದು, ಮತ್ತು ವ್ಯಭಿಚಾರ ಕ್ರಿಯೆಗಳ ಮೇಲೆ ಬಿದ್ದೋಗೋದು, ಆ ಆಸೆಗಳು ಹೃದಯದಲ್ಲಿ ಕೊಟ್ಟಿರುವ ತಾಲಂತುಗಳನ್ನು ಉಪಯೋಗಿಸದೇ ಇರೋದು. ಆವಾಗ ಇಲ್ಲಿ ಅದನ್ನು ನಾವು ಹೋದ ವಾರ ನೋಡಿದ್ವಿ. 3 ಸಲ ಅವರು ಪ್ರಾರ್ಥನೆ ಮಾಡಿದ್ರೆ ನನ್ನ ಕೃಪೆ ಸಾಕು. ಏನಕ್ಕೆ ಇದು ಕೊಟ್ಟರು? ಅದರಿಂದ ಇವತ್ತಿನ ದಿನದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಿರೋದು ಏನಂತ ಹೇಳಿದ್ರೆ, ಆತ್ಮಿಕದಲ್ಲಿ ಬೆಳೆಯೋದಿದೆ. ಆದರೆ ಈಗ ಕಡೆ ಕಾಲದಲ್ಲಿ ಬೈಬಲ್ ಪ್ರಕಾರ ಯೋವನಲ್ಲಿ ನಮಗೆ ಮೊದಲೇ ಗೊತ್ತು, ಪಾಪದ ಬಗ್ಗೆನೂ ನೀತಿ ಬಗ್ಗೆನೂ ನ್ಯಾಯ ತೀರ್ಪು ಬಗ್ಗೆನೂ ಸಭೆಗೆ ಬೋಧಿಸಿ ದಂಡಿಸಿ ಅವನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು. ಬಟ್ ಇದು 3 ನಡೀತಾ ಇಲ್ಲ. ಏನು ನಡೀತಾ ಇಲ್ಲ? ಪಾಪದ ಬಗ್ಗೆ ಖಂಡಿಸಿದ್ರೆ ಚರ್ಚಿಗೆ ಬರಲ್ಲ, ಇದು ಪಾಪನೂ ಮಾಡು, ಯಾಕಂದರೆ ಚರ್ಚಿಗೆ ಬರದೇ ಇದ್ರೆ ಕಾಣಿಕೆ ಸಿಗಲ್ಲ ಅಂತ. ಅದಕ್ಕೇನು ನಡೆಸಬೇಕು? ಅವ್ರನ್ನ ಪರಲೋಕ ರಾಜ್ಯಕ್ಕೆ ತಾನೇ ನಡೆಸಬೇಕು. ಇವಾಗ ಪಾಪ ಇದ್ದರೆ ದೇವ್ರು ಹೊಡೆದು ಬಡಿದು ದೇವ್ರ ಕಡೆ ನಡೆಸ್ತಾರೆ. ನಿಮಗೆ 38 ವರ್ಷದಿಂದ ಸಿಲೋವದಲ್ಲಿ ಇದನ್ನು ಗೊತ್ತು ತಾನೆ. ಅವ್ರನ್ನ ಬೆತಸ್ದಲ್ಲಿ ಇದ್ದಾಗ ದೇವ್ರು ಬಂದು ಅವನ ಸ್ವಚ್ಛತೆ ಮಾಡಿ ಅವನ ದೇವಸ್ಥಾನದಲ್ಲಿ ನೋಡಿ, ಮತ್ತೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ನಿನಗೆ ಸಂಭವಿಸಿತು ಅಂತ ಹೇಳ್ತಾರೆ. ಅದರಿಂದ ಮತ್ತೆ ನೀನು ಅದೇ ಸ್ಥಿತಿಗೆ ಹೋಗಬೇಡ, ಪಾತಾಳಕ್ಕೆ ಹೋಗ್ತೀಯ ಅಂತ ಹೇಳಿ ಎಚ್ಚರಿಸ್ತಾರೆ. ಅದರಿಂದ ಪಾಪದ ಬಗ್ಗೆ ಖಂಡನೆಗಳು ಇಲ್ಲ. ಪಾಪದಿಂದ ನಾವು ಬಿಡುಗಡೆ ಆದರೆ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡ್ತಾರೆ. ಬಾಯಿಂದ ಅರಿಕೆ ಆದಾಗ ನಾವು ದೀಕ್ಷಾಸ್ನಾನ ತಗೊಂಡು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗ್ತೀವಿ. 3ನೇ ಸ್ಟೆಪ್ಪು, ನೀತಿವಂತರಾದ ಮೇಲೆ ನಾವು ಈ ಚರ್ಚಲ್ಲಿ ಇವಾಗ ಇಷ್ಟು ವಾಕ್ಯಗಳನ್ನ ಧ್ಯಾನಿಸಿದ್ವಲ್ಲ, ಈ ಪ್ರಕಾರವಾಗಿ ದೇವರನ್ನ ಆಧಾರ ಪಡ್ಕೊಂಡು ಆತ್ಮಿಕದಲ್ಲಿ ಬೆಳೀತಾ ಇದ್ದಾಗ ನಾವು ಈ ಲೋಕದ ಸೈತನ ಸ್ವಭಾವಗಳು ನಮ್ಮನ್ನು ಉನ್ನತವಾದ ಸ್ಥಿತಿಗೆ, ಯಾಕಂದರೆ ಪೌಲ್ ಬಂದ್ಬಿಟ್ಟು ಭಾಳ ದೊಡ್ಡ ಸೇವೆ ಮಾಡ್ತಾರೆ. 13 ಚಾಪ್ಟರ್ಗಳನ್ನ ಬರೀತಾರೆ. ಅವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. 39 ಚಾಟಿ 5 ಸಲ ಹೊಡಿತಾರೆ. ಹಡಗುಗಳಲ್ಲಿ ಬಾಲಕ ಹಿಂಸೆಗಳನ್ನು ಅನುಭವಿಸಿ ಸೇವೆ ಮಾಡ್ತಾರೆ. ಅದು ಮಾಡ್ತಾ ಇರೋದಕ್ಕೆ ಬೇಕಾದ್ರೆ ಗೊತ್ತಿಲ್ಲದೆ ಏನಾಗುತ್ತೆ, ಅವರೇ ಬೈಬಲಲ್ಲಿ ಹೇಳ್ತಾರೆ, ನಾನು ಮನಸ್ಸಿನಲ್ಲಿ ಮಾಡಬಾರ್ದಂತೀನಿ ಅದನ್ನೇ ಮಾಡ್ತೀನಿ ಅಂತಾರೆ. ನಮಗೂ ಆ ರೀತಿ ಆಗುತ್ತೆ. ಅದು ಮಾಡಬಾರ್ದು ಅಂದರೆ ಪರಿಶುದ್ಧಾತ್ಮನು ಪ್ರೇರೇಪಿಸೋದನ್ನ ಮಾತ್ರ ನಾವು ಮಾಡಬೇಕೆ ಹೊರತು, ಪರಿಶುದ್ಧಾತ್ಮನಿಗೆ ವಿರೋಧವಾದ ಮಾತುಗಳು ಆಲೋಚನೆಗಳು ನಮಗೆ ಬಂದಾಗ ಅದರಿಂದ ದೂರ ಇರಬೇಕು. ನಮ್ಮ ಹೋರಾಟ ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ದೇವ್ರು ಹೇಳ್ತಾರೆ ಈ ಕೆಲಸ ಮಾಡೋಂತ, ನಾವೇನು ಮಾಡ್ತೀವಿ, ಆ ಕೆಲಸ ಮಾಡೋದನ್ನು ಬಿಟ್ಟು ಬೇರೆ ಕೆಲಸ ಮಾಡ್ತೀವಿ. ಲೂಕ 12:47 ತೆಗೆದು ಹೋದ್ರಿ, ಅದರಲ್ಲಿದೆ ನೋಡ್ರಿ. ಲೂಕ 12:47 ಹೋದ್ಲ, ಅದರಲ್ಲಿದೆ ನೋಡ್ರಿ. 47ರಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ವಾಕ್ಯ. ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತ ಅನುಸಾರದೆ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು. ಇದನ್ನೇ ಎಸ್ದಿದ ವಾಕ್ಯಗಳು. ಮೊದಲನೇದು, ಪಾಪದಲ್ಲಿರ್ತೀವಿ, ಬಿಡುಗಡೆ ಮಾಡೋದಕ್ಕೆ ಶೋಧನೆ ಕೊಡ್ತಾರೆ. ಯಾಕಂದರೆ ಪಾಪದಲ್ಲಿ ಮುಳು ಹೋಗ್ತಾ ಇರ್ತೀವಿ. ಸರಿ, ಕಷ್ಟ ಬಂದಾಗ ಅವನ ಕೈಲಿ ಅದರಿಂದ ಬಿಡುಗಡೆ ಆಗೋಕ್ಕಾಗಲ್ಲ. ನನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ, ಅವನಿಗೆ ಯಾವುದು ರೂಟು ಇಲ್ಲ.
ಆವಾಗ ಫ್ರೆಂಡ್ಸ್ಗಳನ್ನ ಹುಡುಕ್ತಾನೆ ಹೋಗ್ತಾನೆ, ಅವ್ರು ಕೈ ಬಿಡ್ತಾರೆ, ರಿಲೇಷನ್ಗೆ ಹೋಗ್ತಾನೆ ಕೈ ಬಿಡ್ತಾರೆ, ಮಂತ್ರವಾದಿ ಹೋಗ್ತಾರೆ, ಸ್ವಾಮೀಜಿ ಎಲ್ಲಿ ಹೋದ್ರೂ ಕೈ ಪಡಲ್ಪಟ್ಟಾಗ ಸರಿ ಇನ್ನೇನು ಗತಿ ಇಲ್ಲ, ದೇವರಾದರೂ ಯೇಸು ಸ್ವಾಮಿ ಆದರೂ ನಂಬಿ ಬರೋಣ ಅಂತ ಹೋದಾಗ ಟಕ್ ಅಂತ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ನಾವು ಶೋಧನೆ ಕೊಟ್ಟಿರೋದು. ಸರಿ, ಬಂದಾದ ಮೇಲೆ ಯೇಸು ಸ್ವಾಮಿ ಹತ್ರ ಬಂದಾದ ಮೇಲೆ ಟೆಸ್ಟ್ಗಳು ಕೊಡ್ತಾರೆ, ಸ್ಟ್ರಾಂಗ್ ಆಗಿ ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ, ಮತ್ತೆ ಹಿಂತಿರುಗಿ ಇವನ್ನ ಬೆಳೆಸಿ ಅವ್ರ ಮೂಲಕ ದೇವರ ರಾಜ್ಯ ಕಟ್ಟಲ್ಪಡೋದಿಕ್ಕೆ. ಅದರಲ್ಲಿ ಬಿದ್ದೋಗೋರು ಇದ್ದಾರೆ. ಮೂರನೇದಾಗಿ ಚೆನ್ನಾಗಿ ಫಲ ಕೊಡ್ತಾ ಇದ್ರನು ಸರಿ ಅವನ್ನ ಹಿಂದಿರುಗಿ ಹೋಗದಾಗೆ ಫಲ ಕೊಡ್ತಾ ಇರೋದ್ರಿಂದ ಈಗೋ ಪ್ರಾಬ್ಲಮ್ ಇದ್ರೂ ಕೂಡ ಮುಳ್ಳಿಟ್ಟು ಬಿಡ್ತಾರೆ ಸೈತಾನಂತ. ಆ ವ್ಯಾಧಿಯಿಂದನೇ ದೇವರ ಕಾರ್ಯಗಳನ್ನ ಮಾಡ್ತಾ ಇರಬೇಕು, ಕಷ್ಟಗಳಿಂದನೇ ಮಾಡ್ತಾ ಇರಬೇಕು. ದೇವರೇ ಇದನ್ನ ತೆಗಿ ಅಂದ್ರೆ ತೆಗಿಯಲ್ಲ. ಯಾಕಂದ್ರೆ ನಿನಗೆ ದೇವರು ಸ್ವಭಾವಗಳೇ ಇರಬೇಕೆ ಹೊರತು ಸೈತಾನ ಸ್ವಭಾವನ ಇಟ್ಕೊಂಡು ನನ್ನ ಕೆಲಸ ಮಾಡ್ತಿದ್ಯಾ, ಅದನ್ನ ಪೂರ್ತಿ ತೆಗಿ, ಕೊರತೆನ ತೆಗಿ, ಸಮಸ್ಯೆ ಬಿಡುಗಡೆ ಆಗುತ್ತೆ. ನಿನ್ನಲ್ಲಿರುವ ಆ ಕೊರತೆನ ತೆಗಿ, ನಾನು ನಿನ್ನ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಬೈಬಲಲ್ಲಿ ಸ್ಪಷ್ಟವಾಗಿದೆ, ದೇವ್ರು ಕೊಟ್ಟರೆ ಕೆಲಸ ಮಾಡದೇ ಇರೋದ್ರಿಂದ ನಿನಗೆ ಪೆಟ್ಟು ಬರುತ್ತೆ. ಇನ್ನೊಂದ್ಸಲ ಓದ್ತೀನಿ ನೋಡ್ರಿ, ಲೂಕ 12:47. ತನ್ನ ಯಜಮಾನನ ಚಿತ್ತವನ್ನು, ಯಜಮಾನ ಅಂದರೆ ಯೇಸು ಪ್ರಭು ದೇವರು, ತಿಳಿದ ಆಳು ಸಿದ್ಧ ಮಾಡದೆ ಹೋದರೆ ಚಿತ್ತ, ಇಲ್ಲಿ ನೋಡಿ ಸ್ಪಷ್ಟವಾಗಿದೆ, ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು. ಯಜಮಾನನ ಚಿತ್ತ ಏನಂತ ತಿಳಿಸ್ಕೊಟ್ಟು ಬಿಡ್ತಾರೆ 3ನೇ ಸ್ಟೆಪ್ಪಲ್ಲಿ. ನಾವು ದೇವರು ಮಕ್ಕಳಾಗಿ ಆದಾಗ ತಿಳಿದ ಮೇಲೆ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು. ಬಹಳ ಪೆಟ್ಟು ತಿಂತಾನಂತೆ. ಎಲ್ಲರೂ ಹೇಳ್ತಾರೆ, ನನಗೆ ದೇವ್ರು ತಾನೇ ನಂಬಿದ್ದೀನಿ, ಯಾಕೆ ಕಷ್ಟ ಬಂತಂದ್ರೆ ದೇವ್ರ ಚಿತ್ತ ಮಾಡ್ತಿಲ್ಲ, ನಿನ್ನ ಚಿತ್ತ ಮಾಡ್ತಿದ್ಯಾ. ದೇವ್ರು ನಿನ್ನನ್ನು ಬ್ಲೆಸ್ ಮಾಡಿ ಮನೆ ಕೊಟ್ಟಿದ್ದು, ನೀನು ದೇವ್ರ ನಂಬಕ್ಕೆ ಮುಂಚೆ ಯಾವ ರೀತಿ ಇದ್ದೆ, ಇವಾಗ ಮನೆ ಕೊಟ್ಟಿದ್ದು, ಚರ್ಚ್ ಕೊಟ್ಟಿದ್ದು, ಒಂದು ಕಾರ್ ಕೊಟ್ಟಿದ್ದು, ಸ್ಕೂಟರ್ ಕೊಟ್ಟಿದ್ದು, ವಾರಗಳು ಕೃಪೆ ಕೊಟ್ಟಿದ್ದು ಏನಕ್ಕೆ ಕೊಟ್ಟರು ಅಂತ ಹೇಳಿದ್ರೆ ನೀನು ದೇವರ ಚಿತ್ತ ಮಾಡೋದಿಕ್ಕೆ. ನಿನಗೆ ಅದಕ್ಕೆ ಟೆಸ್ಟ್ಗಳೆಲ್ಲ ಪಾಸ್ ಆಗಿ ದೇವರ ರಾಜ್ಯ ನಿನ್ನ ಮೂಲಕ ಕಟ್ಟಲ್ಪಡೋದಿಕ್ಕೆ. ಇಲ್ಲಿ 48 ಕೂಡ ಇದೆ, ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು. ಇಲ್ಲೇನಿದೆ, ತಿಳಿಯದೆ ಮಾಡುವಂಥದ್ದು, ತಿಳಿದೇ ಮಾಡುವಂಥದ್ದಕ್ಕೆ ಸ್ವಲ್ಪ ಪೆಟ್ಟಂತೆ, ಬೇಕಂತ ತಿಳಿದು ಮಾಡೋನಿಗೆ ದೊಡ್ಡ ಪೆಟ್ಟಂತೆ, ಬಹಳ ಪೆಟ್ಟುಗಳಂತೆ. ಅದರಿಂದ ಸಂಪೂರ್ಣವಾಗಿ ನಾವು ದೇವರನ್ನ ಆದುಕೊಂಡು ದೇವರ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ನಾವು ಬರೀ ಕ್ರೈಸ್ತರಂತ ಹೇಳಿದ್ರೆ, ಮುಖ್ಯವಾಗಿ ಕ್ರೈಸ್ತರಂತ ಹೇಳಿದ್ರೆ ಒಂದು ರಿಲಿಜಿಯಸ್ ಅಲ್ಲ. ರಿಲಿಜಿಯಸ್ ಅಂದರೆ ಸುಮ್ಮನೆ ಏನೋ ಭಾನುವಾರ ಬರೋದು ಹೋಗೋದು, ಅದಕ್ಕೆ ಹಬ್ಬಗಳೆಲ್ಲ ಇಲ್ಲ ನಮಗೆ. ಡೈಲಿ ಹಬ್ಬ, ಒಂದು ದಿನ ಹಬ್ಬ ಮಾಡೋದು, ಮಿಕ್ಕಿದ ದಿನ ದುಃಖ ಪಡುವಂಥದ್ದಲ್ಲ. ಡೈಲಿ ಸಮಾಧಾನ ಇರಬೇಕು. ಎಷ್ಟೇ ಹೋರಾಟ ಕಷ್ಟ ಬಂದರೂ ದೇವರ ಐಕ್ಯತೆ ಎನ್ಕೌಂಟರ್ನ ಬಿಟ್ಟು ಬಿಡಬಾರ್ದು. ನೀವು ಬೇಕಾದ್ರೆ ಗಮನಿಸ್ರಿ, ಒಬ್ಬರು ಯಾರಾದರೂ 1 ವಾರ ಪ್ರೇಯರ್ ಮಾಡ್ತಾರೆ, 1 ವರ್ಷ ಪ್ರೇಯರ್ ಮಾಡ್ತಾರೆ, 10 ವರ್ಷ ಪ್ರೇಯರ್ ಮಾಡ್ತಾರೆ. 1 ವಾರ ಪ್ರೇಯರ್ ಮಾಡದೇ ಇದ್ದರೆ, 2 ದಿನ ಪ್ರೇಯರ್ ಮಾಡದೇ ಇದ್ದರೆ, 3ನೇ ದಿನ ಪ್ರೇಯರ್ ಮಾಡಿದ್ರೆ, ಆ ಪ್ರೇಯರ್ ಮಾಡೋದಕ್ಕೆ ದೇವರು ಹೃದಯಾಂತರದಲ್ಲಿ ಪ್ರೇಯರ್ ಮಾಡಿದ್ರೆ ಸೈತಾನ ಬೇಡ ಅಂತೇಳಿ ಆ ಪ್ರೇಯರಿಂದನೇ ದೂರ ಮಾಡಿಬಿಡ್ತಾನೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ರಿ. ಎಷ್ಟೋ ಜನ ಬಿದ್ದೋಗೋದಕ್ಕೆ ಕಾರಣ ಇದೆ. ಏನಂತ ಹೇಳಿದ್ರೆ, ನಾವು ಪ್ರೇಯರ್ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡ್ಬೇಕು. ಸರಿ, ಈ ಪ್ರೇಯರೇ ಊಟ. ಎಕ್ಸಾಂಪಲಿಗೆ ಊಟ ಮಾಡ್ತಾ ಇದ್ದೀರಾ, ಯಾಕೆ ಡೈಲಿ ಊಟ ಮಾಡ್ತೀರಾ? ಯಾಕೆ 1-2 ದಿನ ಸುಮ್ಮನೆ ಊಟ ಮಾಡದೆ ಇರ್ಬೋದು ತಾನೆ? ಗೊತ್ತು ತಾನೆ ಶರೀರ ಬಲನೀತ ಆಗುತ್ತಂತ. ಆತ್ಮಕ್ಕೆ ಬಲ ಏನು? ಪ್ರಾರ್ಥನೆ, ವಾಕ್ಯ. ಒಂದೊಂದು ದಿನ ನಾನು ಇದನ್ನು ಅನುಭವಿಸಿದ್ದೀನಿ. ಭಾಳ ಪ್ರೇಯರ್ ಮಾಡಿ ವಾಕ್ಯದಲ್ಲಿ ಇರ್ತಿದ್ದೆ. ಎಲ್ಲಾದರೂ ಮ್ಯಾರೇಜ್ಗಳಿಗೆ ಅಲ್ಲೆಲ್ಲಾದರೂ ಪ್ರೋಗ್ರಾಮ್ಗಳಿಗೆ ಹೋಗಿ ಬಂದಾಗ ಪ್ರಾರ್ಥನೆ ಮಾಡೋಕ್ಕಾಗದೆ ಸಿಚುವೇಶನ್ ಬರುತ್ತೆ. ಬಟ್ ನಾವು ಆ ಸಮಯದಲ್ಲೂ ದೇವ್ರ ಹತ್ರ ಹೋಗೋದಕ್ಕೆ ಸಮಯನ ನಾವು ತಗೋಬೇಕು. ಒಂದು ಅರ್ಧ ಗಂಟೆ 1 ಗಂಟೆ ಬರದೆ ಹೋದ್ರೂ ಎಲ್ಲ ಒಂದು ಮೂಲೆಯಲ್ಲಿ ತಗೋಬೇಕು. ಅದು ಇನ್ನೇನು ಬಿಡು ಸಮಯ ಇಲ್ಲ ಅಂತ ಬಿಟ್ವಿ ಅಂತಿದ್ರೆ 2-3 ದಿನ ಆದಮೇಲೆ ಆ ಸ್ಪಿರಿಟ್ ನಮ್ಮನ್ನು ಬಿಟ್ಟು ದೂರ ಹೋದಂಗೆ ನಾವೇ ಇದ್ದಂಗೆ ಇರುತ್ತೆ. ಹಂಗೆ ಹಳೆ ಮನುಷ್ಯರಾಗಿ ಹೋಗ್ಬಿಡ್ತೀವಿ. ಆ ರೀತಿ ಇರಬಾರದು. ಅದಕ್ಕೆ ಟೆಸ್ಟ್ ಕೊಡ್ತಾರೆ ಮತ್ತೆ ದೇವ್ರ ಕಡೆ ಬರೋದಕ್ಕೆ. ಒಂದು ಹೇಳ್ತೀನಿ ಕೇಳ್ರಿ,
ಈ ನನಗೆ ಹೃದಯಾಂತರಾಳದಲ್ಲಿ ದೇವರು ಪ್ರೇರೇಪಿಸ್ತಾ ಇರೋದು, ಒಬ್ಬೊಬ್ಬರು ಬಂದು ಹೊಡ್ತಾ ತಿಂದ ಮೇಲೆ ದೇವ್ರ ಹತ್ರ ಬರ್ತಾರೆ. ಸ್ವಲ್ಪ ಸೇವಕರನ್ನು ಕೂಡ ನಾನು ನೋಡಿದ್ದೀನಿ. ಉದಾಹರಣೆಗೆ ಜ್ಯಾಕ್ ಪೌಂಡ್ಗಳು, ಈ MD ಜಗ್ಗೇನ್ ಅಂತ ಒಂದು ಸೇವಕರುಗಳೆಲ್ಲ, ಅವರೆಲ್ಲ ಸಾಕ್ಷಿ ಹೇಳೋದನ್ನು ಕೇಳಿದ್ದೀನಿ. ಭಾಳ ಜನ ಇದ್ದಾರೆ. ಉದಾಹರಣೆಗೆ ಅವ್ರನ್ನ ತಗೊಳ್ಳೋಣ. ನಮಗೆ ಕಾಯಿಲೆ ಇಲ್ಲ, ಸಾಲ ಸಮಸ್ಯೆ ಇಲ್ಲ, ಮಾತೃಕ ಕ್ರಿಯೆಗಳಿಲ್ಲ, ಏನು ಸಮಸ್ಯೆಗಳಿಲ್ಲ, ನಾವು ಚೆನ್ನಾಗೇ ಇದ್ವಿ, ಚೆನ್ನಾಗಿ ಕೈಯೆಲ್ಲ ದುಡ್ಡು ಪೊಸಿಷನಲ್ಲಿ ಇದ್ವಿ. ದೇವ್ರ ಸೇವೆ ಮಾಡಂತ ಬಂದಾಗ ಬಂದು ಮಾಡ್ತಾ ಇದ್ವಿ. ಅಂದರೆ ಸಿಂಪಲ್ ಆಗಿ ಮಾಡ್ತಾಯಿಲ್ಲ, ಹೈ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಪ್ರತಿಯೊಬ್ಬರು ಇದ್ದರೆ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ದೇವ್ರನ್ನ ಬೆಂಬಡಿಸುವ ನೀವಾಗಲಿ ನಾನಾಗಲಿ, ನಾವು ಪಾಪ ಮಾಡೋದು, ಮತ್ತು ಅದಕ್ಕೆ ದಂಡನೆ ಕೊಟ್ಟು ದೇವ್ರ ಕಡೆಗೆ ಬರೋದು, ಮತ್ತೆ ಏನಾದರೂ ಸಮಸ್ಯೆಗಳು ಬಂದಾಗ ದೇವ್ರನ್ನ ಬಿಟ್ಟು ಹೋಗೋದು, ಅದರಲ್ಲೇ ಇದ್ದು ಫಲ ಕೊಡಬೇಕು. ಟೆಸ್ಟಲ್ಲಿ ಪಾಸ್ ಆಗಿದ್ರೆ ಅಪ್ಪರ್ ಕ್ಲಾಸಿಗೆ ಹೋಗ್ತೀವಿ. ಮೂರನೇದಾಗಿ ಎಲ್ಲ ಗಮನ ಇಟ್ಟು ಕೇಳ್ರಿ, ಈ ಒಳ್ಳೆ ಸ್ಥಾನದಲ್ಲಿದ್ದಾಗ ಹಳೆ ಸ್ಥಾನನ ಮರ್ತು ಬಿಟ್ಟು ದುಡ್ಡಿನ ಆಸೆ, ಈಗೋ ಪ್ರಾಬ್ಲಮ್ಮು, ಪೌಲನಾಗಿ ಬಂದಾಗ ಅದರಲ್ಲೇ ಇದ್ದು ಕಷ್ಟಪಟ್ಕೊಂಡೆ ಸೇವೆ ಮಾಡಂತ ಬಿಟ್ಬಿಡ್ತಾರೆ. ಅದರಿಂದ ಪೂರ್ತಿಯಾಗಿ ದೇವರ ಸ್ವಭಾವದಲ್ಲೇ ಸರೆಂಡರ್ ಆಗಿ ಮಾಡೋದು ಒಳ್ಳೆಯದು. ಭಾಳ ಜನ ಮಕ್ಕಳು ಓದೋದನ್ನೇ ಪ್ರಾಮುಖ್ಯವಾಗಿ ಒಂದಿನ 3 ಗಂಟೆ 4 ಗಂಟೆ ಓದ್ತಾರೆ, ಆದರೆ ಮೈಂಡಲ್ಲಿ ನಿಲ್ಲೋದಿಲ್ಲ, ಓದೋದೆಲ್ಲ ವೇಸ್ಟು. ಅದೇ 1 ಗಂಟೆ ಕಾಲ ಬೆಳಗ್ಗೆ ನೈಟಲ್ಲಿ 1 ಗಂಟೆ ಕಾಲ ಪ್ರಾರ್ಥನೆಯಲ್ಲಿ, ಅರ್ಧ ಗಂಟೆ ಕಾಲ ಪ್ರಾರ್ಥನೆ ವಾಕ್ಯದಲ್ಲಿ ಕಳೆದು, ಪ್ರತಿಯೊಬ್ಬರು ಸ್ಕೂಲಿಗೆ ಹೋಗೋದು ಬೇಕಾದ್ರೆ ಆಗಲಿ, ರೋಡಲ್ಲಿ ಹೋಗ್ಬೇಕಾರಾಗಲಿ, ಕೆಲಸಕ್ಕೆ ಹೋಗ್ಬೇಕಾರಾಗಲಿ, ಓದಬೇಕಾಗಲಿ, ಪ್ರತಿ ಕ್ಷಣನೂ ಕೈಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಓದ್ತಾ ಇದ್ದೀನಿ, ಮೈಂಡಲ್ಲಿ ಇರಲಿ ಅಂಥೇಳಿ ಸಿಂಪಲ್ ಆಗಿ ದೇವರ ಐಕ್ಯತೆ ಇಟ್ಕೊಂಡು ಏನೇ ಮಾಡಿದ್ರೂ ಸಕ್ಸಸ್ ಆಗುತ್ತೆ. ಎಜುಕೇನ್ ಆಗಿ ಇದು ಬರೀ ಓದೋದಿಕ್ಕಲ್ಲ, ಅಡುಗೆ ಮಾಡಿದ್ರು ಕೂಡ, ಅಡುಗೆ ಮಾಡಬೇಕಾದ್ರೆ ಒಂದು ತಾಯಿ ಬಂದು ಟೇಸ್ಟಾಗಿ ಬರಲಿ, ಏನು ವಸ್ತುಗಳಿಲ್ಲ ಅಂದರೆ ಊಟ ಮಾಡ್ಬೇಕಾದ್ರೆ ಟೇಸ್ಟ್ ಬರುತ್ತಂತೆ ಚರ್ಚ್ಗಳಲ್ಲಿ. ಈ ರೀತಿಯಾಗಿ ದೇವರ ಹಸ್ತದಲ್ಲೇ ಇದ್ದುಕೊಂಡು ಸಮಸ್ಯೆ ಬರೋಕ್ಕಿಂತ ಮುಂಚೆನೇ ದೇವರಲ್ಲಿದ್ದು ಫಲ ಕೊಟ್ಕೊಂಡು ಜೀವನ ಮಾಡಿ ಹೋಗ್ಬಿಟ್ರೆ ಒಳ್ಳೇದು. ನಾವು ದೇವ್ರು ನಮ್ದೇದಾಗ್ಲೂ ಸಮಸ್ಯೆ ಬರುತ್ತೆ, ದೇವ್ರು ನಮ್ದಾಗ್ಲೂ ಸಮಸ್ಯೆ ಕೊಡ್ತಾರೆ, ಶೋಧನೆ ಕೊಡ್ತಾರೆ. ಏನಕ್ಕೆ ಟೆಸ್ಟ್ ಅಂತ ಹೇಳ್ತೀವಿ? ಏನಕ್ಕಂದ್ರೆ ಉನ್ನತವಾದ ಸ್ಥಿತಿಗೆ ಹೋಗೋದಕ್ಕೆ. ಉನ್ನತವಾದ ಸ್ಥಿತಿ ಹೋದಾಗಲೂ ನಮಗೆ ಯಾವುದೇ ವಿಧವಾದ ಸೈತಾನ ಸ್ವಭಾವಗಳು ಇಳಿದಾಗಿ ಜಾಗೃತಿಯಾಗಿರೋದಕ್ಕೆ, ಕಾಪಾಡಿಕೊಂಡು ಸ್ಪಿರಿಚುವಲಲ್ಲಿ ಅದರಲ್ಲಿ ಬೆಳೀತಾ ಇರೋದಕ್ಕೆ ದೇವರು ಸಹಾಯ ಮಾಡಬೇಕು. ನಾವು ದಿನೇ ದಿನೇ ನಮಗೆ ಈ ಲೋಕದ ಹೋರಾಟದಲ್ಲಿ ಮುಖ್ಯವಾಗಿ ಸಮಸ್ಯೆ ಅಂದರೆ ನಮ್ಮ ಶರೀರನೇ. ಶರೀರ ಬಂದು ಆತ್ಮ ಹೇಳುತ್ತೆ. ಬೈಬಲಲ್ಲಿ ಮತ್ತೇದಲ್ಲಿ ಇದೆ ನೋಡ್ರಿ, ಓದ್ರಿ. ನಿಮಗೆ ವಾಕ್ಯ ಏನಾದರೂ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಬೈಬಲ್ ವರ್ಸಸ್ ಅಂತೇಳಿ ಪದ ಹೇಳಿದ್ರೆ ಸಿಕ್ಬಿಡುತ್ತೆ. ಅದನ್ನು ತೆಗೆದು ಮರ್ತೋಗಿದ್ರೆ, ಆತ್ಮ ಸಿದ್ಧವಾಗಿದೆ, ಶರೀರ ಸಿದ್ಧವಿಲ್ಲ ಅಂತ ಹೇಳುತ್ತೆ. ಅಂದರೆ ಆತ್ಮ ಹೇಳುತ್ತೆ ನಿದ್ದೆ ಮಾಡ್ತಿದ್ದಾಗ ಎದ್ದು ಪ್ರಾರ್ಥನೆ ಮಾಡುವಂಥದ್ದೇ, ಶರೀರ ಹೇಳುತ್ತೆ ಇನ್ನೂ ನಿದ್ದೆ ಮಾಡುವಂತೆ. ಆ ರೀತಿ ಹೋರಾಟ ಇದ್ದೇ ಇರುತ್ತೆ. ಸೈತಾನನ್ನು ಶರೀರವನ್ನು ಕಂಟ್ರೋಲಿಗೆ ತಗೊಂತಾನೆ. ಅದು ಸಾಯವರೆಗೂ ಅದ್ರ ಜೊತೆ ಹೋರಾಟ ಮಾಡಿ ಜಯ ಹೊಂದುತ್ತಾನೇ ಇರಬೇಕು. ಈ ಆತ್ಮೀಯ ಹೋರಾಟದಲ್ಲಿ ಸೈತಾನಿಗೆ ನಾವು ಯಾವಾಗಲೂ ಅವಕಾಶ ಮಾಡಿ ಕೊಡಬಾರ್ದು ಜಯ ಹೊಂದೋದಕ್ಕೆ. ಪರಿಶುದ್ಧಾತ್ಮನು ರೋಮರಲ್ಲಿದೆ 8ರಲ್ಲಿ, ಪರಿಶುದ್ಧಾತ್ಮನಿಂದ ಶರೀರ ದುರಾಭ್ಯಾಸಗಳನ್ನು ಜಯಿಸಬೇಕು ಹೊರತು ಶರೀರ ಹೇಳ್ದಂಗೆ ಆತ್ಮನ ಅಡಗಿಸಬಾರ್ದು. ಅಲ್ಲೇ ನಮಗೆ ಕಷ್ಟಗಳು ಬರೋದು. ಅದರಿಂದ ಇದು ಡೈಲಿ ಇರುತ್ತೆ, ಸೆಕೆಂಡು ಇರುತ್ತೆ. ಒಂದು ಫಸ್ಟ್ ಟೈಮ್ ಒಂದು ಚರ್ಚಿಗೆ ಎಂಟ್ರಾದೆ, ನಾನು 45 ವರ್ಷದಿಂದ ಸೇವೆ ಮಾಡ್ತಿದ್ದೀನಿ. ಸೇವೆ ಮಾಡ್ಕೊಂಡಿರೋದೇ 45 ವರ್ಷ. ಆದರೆ ಅವ್ರ ಏಜು ಒಂದು 30 ವರ್ಷಕ್ಕೆ ಅವರು ಏನಾದರೂ ಸೇವೆಗೆ ಬಂದಿದ್ದರೆ 75 ವರ್ಷ ಅವರಿಗೆ ಏಜು. ಅವರು ಫಸ್ಟ್ ಹೋಗಿ ಎಂಟ್ರ್ ಆಗ್ತಾ ಇದ್ದೀನಿ, ಅವ್ರು ಹೇಳ್ತಾ ಇದ್ದಾರೆ ನಾನು 45 ವರ್ಷದಿಂದ ಸೇವೆ ಮಾಡ್ತೀವಿ, ಇವಾಗ ಏನೋ ತಪ್ಪು ಮಾಡಿದ್ರೆ ಇಷ್ಟು ವರ್ಷ ಮಾಡಿದ್ದೆಲ್ಲ ಹೋಯ್ತು ಅಂತಿದ್ದಾರೆ. ಯಾಕಂದರೆ ಪೂರ್ತಿ ಸೈತಾನ್ ಕಂಟ್ರೋಲಿಗೆ ತಗೊಂತಾನೆ. ಆ ರೀತಿ ಎಲ್ಲ ಬೈಬಲಲ್ಲಿ ಭಾಳ ಜನಗಳಿಗೆ ನಡೆದಿದೆ. ಸಿಂಸೋನಿಗೆ ನಡೆದಿದೆ, ಮೋಸೆಗೆ ನಡೆದಿದೆ. ಸ್ಟಾರ್ಟಿಂಗಲ್ಲಿ ಹೊಡೆದವನು 120 ವರ್ಷದಲ್ಲಿ ಹೊಡೆದು ಬಿಟ್ಟ ಸೈತಾನು. ಅದರಿಂದ ಈ ಮಾನಸಿಕ ಹೋರಾಟದಲ್ಲಿ ಈ ಬಾಡಿ ಸೋಲ್ ಸ್ಪಿರಿಟ್ಗೆ ನಮಗೆ ಹೋರಾಟ ಬಂದಾಗ ನಾವೇನು ಮಾಡ್ಬೇಕಂದ್ರೆ
ಈ ಹೋರಾಟದಲ್ಲಿ ಬಾಡಿ ಬಂದು ಯಾವಾಗಲೂ ಸೈತಾನಿಗೆ ಸಪೋರ್ಟ್ ಮಾಡುತ್ತೆ, ಸ್ಪಿರಿಟ್ ಯಾವಾಗಲೂ ದೇವರಿಗೆ ಸಪೋರ್ಟ್ ಮಾಡುತ್ತೆ. ಈ ಸ್ಪಿರಿಟ್ ಇಂದ ದೇವರ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಬಲ ಹೊಂದಿ ಶರೀರವನ್ನು ಅಧೀನದಲ್ಲಿ ಇಟ್ಕೋಬೇಕು. ಯಾವಾಗಲೂ ನಾವು ಸ್ಪಿರಿಟ್ ಅನ್ನ ಬಿಡಬೇಕು, ಶರೀರವನ್ನು ಕಂಟ್ರೋಲ್ ಮಾಡೋದಿಕ್ಕೆ ಸ್ಪಿರಿಟ್ ಇಂದ ನಡ್ಕೋಬೇಕು. ಹೋಲಿ ಸ್ಪಿರಿಟ್ ಇಂದ, ಆತ್ಮ ಪ್ರಾಣದಿಂದ ನಾವು ಈ ಶರೀರವನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಯಾತ್ರೆಯಲ್ಲಿ ಮುಗಿಸ್ಬೇಕು, ಜೀವಿತವನ್ನು ಮುಗಿಸ್ಬೇಕು. ಇಲ್ಲದೆ ಹೋದರೆ ಒಂದು ಸೇವಕರು ಈ ರೀತಿ ಹಾಡು ಹೇಳಿದ್ದಾರೆ, ಲೋಕದಲ್ಲಿ ಬರುವ ಈ ಉಪದ್ರವಗಳು ಪರಲೋಕದಲ್ಲಿ ಸಿಗುವ ಮಹಿಮೆ ಮುಂದೆ ಇದು ಏನಿಲ್ಲ. ಎಷ್ಟೇ ಬರಲಿ ಪ್ರಾಣ ಹೋಗುತ್ತಾ, ಅದು ಕೂಡ ಪ್ರಾಣ ತೆಗೆಯೋದು ಕೂಡ ದೇವರೇ. ಆರೋಗ್ಯ ಕೊಡೋದು ಅವರೇ, ಆಯುಸ್ ಕೊಡೋದು ಅವರೇ, ಪರಲೋಕ ರಾಜ್ಯ ಕೊಡೋದು ಅವರೇ. ನಾವೆಲ್ಲರ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿ. ಸುದ್ದಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, 3 ಪಾಯಿಂಟ್ ಆಗಿ ಮಾತಾಡೋದಕ್ಕೆ ಕೃಪೆ ಮಾಡಿದ್ರಿ. ಮೊದಲನೇದಾಗಿ ಅಪ್ಪ, ಭಯ. ಸೈತಾನನು ಭಯ ಮಾತ್ರವಲ್ಲ, ರಕರಕವಾದ ಶೋಧನೆಗಳನ್ನು ಕೊಟ್ಟು ನಮ್ಮನ್ನ ಮುಳುಗಿಸೋದಿಕ್ಕೆ ಬಂದು ಕಿರಿಸ್ತಾ ಇದ್ದಾನೆ. ನಮ್ಮ ಕಿವಿಗಳಲ್ಲಿ, ಕಣ್ಣುಗಳ ಮೂಲಕ ಅಪ್ಪ ನಮ್ಮ ಒಳಗಡೆ ಎಂಟ್ರಾಗಿ ನಮ್ಮ ಆತ್ಮವನ್ನು ಭಯ ಹುಟ್ಟಿಸುವಂತೆ, ಕುಗ್ಗಿ ಹೋಗುವಂತೆ, ಬಲನೀಯತೆ ಹೊಂದುವಂತೆ ಮಾಡ್ತಾನೆ. ಆದರೆ ಈಜಿಪ್ಟಿಯನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಸಿಂಹದೋಪಾದಿಯಲ್ಲಿ ಗರ್ಜಿಸಿ ಎದ್ದು ನಿಂತು ಅವನು ಕಳಿಸಿದ ಲೆಟರನ್ನು, ಪತ್ರವನ್ನು ತಂದೆ ನಿನ್ನ ಪಾದ ಸಣ್ಣದಲ್ಲಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ನೀವು ಅವರಿಗೆ 3ನೇ ಪಾಯಿಂಟ್ ಜಯ ಕೊಟ್ರಿ. ಅದೇ ರೀತಿಯಲ್ಲಿ ತಂದೆ, ನಾವು ಪಾಪದಲ್ಲಿದ್ದಾಗ ದೇವರ ಕಡೆಗೆ ಬರೋದಕ್ಕೆ ಭಯದಲ್ಲಿ, ಕಷ್ಟದಲ್ಲಿ, ನಷ್ಟದಲ್ಲಿ, ಬಾಧೆಗಳಲ್ಲಿ, ಅಪ್ಪ ಸೋಲಲ್ಲಿ ಜೀವನ ನಡೆಸ್ತಾ ಇದ್ದಾಗ ಇದನ್ನು ಬಿಡುಗಡೆ ಮಾಡೋದಕ್ಕೆ ದೇವರ ಕೋಳಿ ತನ್ನ ಮರಿಯನ್ನು ರೆಕ್ಕೆ ಕೆಳಗೆ ಆಹುತಿಕೊಳ್ಳುವಂತೆ ನಾನು ನಿಮ್ಮ ಕಲೆಗೆ ಅಪ್ಪ ಮಕ್ಕಳಾಗಿರುವ ನಾವು ಆಹುತಿಕೊಳ್ಳೋದಕ್ಕೆ, ನೀನು ಜಯ ಕೊಡೋದಕ್ಕೆ, ಅದ್ದುಯಿಂದ ಕಾಪಾಡೋದಕ್ಕೆ, ಸೈತಾನದಿಂದ ಬಿಡುಗಡೆ ಮಾಡೋದಕ್ಕೆ, ನಿನ್ನ ಹತ್ರ ಬರೋದಕ್ಕೆ ಅಪ್ಪ ನಿನ್ನ 2 ಕರವನ್ನು ಚಾಚಿ ಕರೀತಾ ಇದ್ದೀರಾ. ಬಂದರೆ ಸರಿ, ಬಂದ ಆದ ಮೇಲೆ ಕೂಡ ಶೋಧನೆಗಳು ಬಂದಾಗ ಅದಕ್ಕೆ ಮೇಲಕ್ಕೆ ಹೋಗೋದಕ್ಕೆ ಪರಿಶುದ್ಧಾತ್ಮನ ಕೃಪೆ ಬೇಕು. ಆತ್ಮ ಸಿದ್ಧವಾಗಿದೆ, ಶರೀರ ಬಲನೀಯತೆ, ಹೋರಾಟದಲ್ಲಿ ಜಯ ಹೊಂದಬೇಕು. ನಾವು ಮೇಲೆ ಎಷ್ಟೇ ಬೆಳೆದರೂ ಕೂಡ ಈ ಸೈತಾನನ ಸ್ವಭಾವಗಳನ್ನು ಜಯಿಸೋದಕ್ಕೆ ನಾವು ಶಕ್ತಿಯನ್ನು ಪಡ್ಕೊಂಡು ಕೊರತೆಗಳನ್ನು ತೆಗೆದಾಕ್ತಿರ್ಬೇಕೆ ಹೊರತು ಸಮಸ್ಯೆಗೋಸ್ಕರ ಪ್ರೇಯರ್ ಮಾಡಿಕೊಡುದು. ಪೌಲನು, ತಂದೆ ಅಪ್ಪ ಉನ್ನತವಾದ ಸ್ಥಿತಿಯಲ್ಲಿದ್ದಾಗ ಈಗೋ ಪ್ರಾಬ್ಲಮ್ ಅತಿಶಯ ಪಡಬಾರ್ದು ಅಂತೇಳಿ ವ್ಯಾಧಿಯನ್ನು ಕೊಟ್ಟ ಹಾಗೆ, ನಮಗೆ ಅತಿಶಯ ಪಡೆದ ಹಾಗೆ ವ್ಯಾಧಿಗಳಿಂದ ಬಿಡುಗಡೆ ಮಾಡಿ ನಾವು ಬರೀ ಕೊರತೆಗಳನ್ನು ಮಾತ್ರ ತೆಗಿತಾ ಇದ್ದರೆ ಸಾಕು. ನಮ್ಮ ಯೋಚನೆಗಳಲ್ಲಿ ಇರುವ ಕೊರತೆಗಳು, ಕಣ್ಣಿನಲ್ಲಿರುವ ಕೊರತೆಗಳು, ಮಾತಿನಲ್ಲಿರುವ ಕೊರತೆಗಳು, ಕಿವಿಯಲ್ಲಿರುವ ಕೊರತೆಗಳು, ಹೃದಯದಲ್ಲಿರುವ ಕೊರತೆಗಳನ್ನು ತೆಗೆದು ಅದು ಸಮಸ್ಯೆಗಳು ಹಾಗೆಯೇ ಬಗೆಹರಿಯುತ್ತದೆ. ಯೇಸುವಿನ ನಾಮದಲ್ಲಿ ತಂದೆ ದೊಡ್ಡ ಆಪತ್ತಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್.